ತುರುಳರಿ ಬರಿಯಲ್ಲ ಸುರಲೋಕವಾಳ್ದಿದೆ ಸುರಪಾಲ ಮರುಗೆ ತುರುಳರಿ ಬರಿಯಲ್ಲ ಸುರಲೋಕವಾಳ್ದಿದೆ ಸುರಪಾಲ ಮರುಗೊತ್ತ ಮನದಿ ಸುರರನೆಲ್ಲರ ಗೋಡಿ ಪುರುತರ ದುಃಖದಿಯೇ ಸುರರನೆಲ್ಲರ ಗೋಡಿ ಪುರುತರ ದುಃಖದಿ ಚರಿಗುತ್ತಗಿರಿ ಕಾನನದಿ ಸುರಬಾಲ ಮರುಗೆ ಅಯ್ಯೋ ವಿಧಿಯೇ, ಏನಾಗಿ ಹೋಯಿತು? ದುಷ್ಟನಾದಂತಹ ಧಾರಿಕನ ಹೊರಬಲದ ಪ್ರಭಾವದ ಮುಂದೆ ನಾವೆಲ್ಲರೂ ಕೈ ಸೋತು ಗಿರಿ ಕಂದರಗಳಲ್ಲಿ ಅಡಗಿ ಕುಳಿತುಕೊಳ್ಳುವಂತಹ ಸ್ಥಿತಿಯೊಂದು ಒದಗಿ ಬಂತಲ್ಲ. ನಮ್ಮನ್ನು ರಕ್ಷಿಸುವವರು ಯಾರಿದ್ದಾರೆ? ಸ್ವರ್ಗದ ಪೀಠವನ್ನಡರಿ 3 ಲೋಕಕ್ಕೂ ತಾನೇ ಒಡೆಯ ಎನ್ನುವ ಹಾಗೆ ಬೀಗುತ್ತಿರುವಂತಹ ದುರುಳಧಾರಕನ ಅಹಂಕಾರವನ್ನು ಇಳಿಸುವವರು ಈ ಲೋಕದಲ್ಲಿ ಯಾರಿದ್ದಾರೆ? ಹೌದು, ಒಬ್ಬನಿದ್ದಾನೆ. ಕಾಣದ ಕೈಯಿಂದ ನಮ್ಮನ್ನು ರಕ್ಷಿಸುವವ ಅವನೇ ಶ್ರೀಹರಿ. ನಾವೆಲ್ಲರೂ ಸೇರಿಕೊಂಡು ಆತನೆಡೆಗೆ ನಡೆಯುತ್ತೇವೆ. ಜಗದ್ರಕ್ಷಕಿ ನೀನೇ ಪರಿಪಾಲಿಸಬೇಕು. ಲೋಕೇನ ಚೈತನ್ಯಂ ವಿವೋಷ್ಟ ರಶ್ಮಿ. ಲೋಕವೊಂದು ಚೈತನ್ಯಯುತವಾಗಿ ಇರಬೇಕು ಎಂದಾದರೆ ಪ್ರಕಾಶಮಾನವಾದಂತಹ ಪ್ರಭೆಯ ಅಗತ್ಯತೆ ಇದೆ. ಅಂತಹ ಪ್ರಭಾಶಕ್ತಿಯು ಎಲ್ಲಿಂದ ಹೊರಸೂಸಲ್ಪಡ್ತದೆ ಎಂದು ಕೇಳಿದರೆ ಅಂತಹ ಜಿಜ್ಞಾಸಾ ಪ್ರಶ್ನೆಗೆ ಉತ್ತರವು ಸಿಕ್ಕಿದ್ದು ಎಲ್ಲಿಂದ ಅಂತ ಕೇಳಿದರೆ ಅದುವೇ ಶ್ರೀಮುಖ. ಇಂತಹ ಭಾವನಾಯುಕ್ತವಾದಂತಹ ಭಾವನೆಯ ಮುಖದಿಂದ ಕೂಡಿದ ಈ ವೈಕುಂಠ ಲೋಕದಲ್ಲಿದ್ದುಕೊಂಡು ಪಾಲನೆಯ ಕರ್ತವ್ಯದಲ್ಲಿ ನಾನು ತೊಡಗಿಕೊಂಡವನಿದ್ದೇನೆ. ಇದೀಗ ಯಾರೋ ಭಕ್ತರು
ಮಧುರ ತಿಂತಿಣಿಯನ್ನೇ ಜತೀಕರಿಸಿಕೊಂಡು ನನ್ನ ಬಳಿಗೆ ಬರುವಾಗ ನಾನೇಕೋ ದಿಗ್ಭ್ರಾಂತನಾಗಿ ಹೋದೆ. ಅಂತರ್ಯದಲ್ಲಿ ದುಃಖವು ಅಡಸಿದೆ ಎನ್ನುವುದು ಸುಸ್ಪಷ್ಟವೇ ಹೌದು. ಆದರೆ ಮ್ಲಾನ ವದನ ಈ ರೀತಿಯಾಗಿ ಬರುವುದಕ್ಕೆ ಕಾರಣವೇನೆಂದು ಬೇಡುವೆಯ? ಓ ಶ್ರೀಹರಿಯೇ, ಆಲಿಸಬೇಕು. ಶ್ರೀರಮಣೀಧವ ದೇವರ ದೇವರೇ ಓ ದೇವರ ದೇವಾ ಸಾರವಾಗನೇ ವೀರೋ ಕೇಶವಾದಯವಾಯೇ ಅಮರಾವತಿಯೊಳಿಂದು ಅಸುರರ ತುಳಿ ದೇವ ಅಮರಾವತಿಯೊಳಿಂದು ಅಸುರರ ತುಳಿ ದೇವ ಸುಮನ ಎಲ್ಲರೂ ಸೋತೊದಗಿದೆವಯ್ಯ ದೇವರ ಅಚ್ಯುತ ಮಾಧವ ಕೇಶವ ಮುಕುಂದ ಮುರಾರಿ ಮುಕ್ತಿದಾತ ಶ್ರೇಯೋಭಿರಸ್ತು. ಇದು ತಮ್ಮ ಪಾದ ಪದ್ಮಗಳಿಗೆ ಶಿರಸ ನಮಿಸಿದ್ದೇನೆ. ಎದ್ದೇಳಬೇಕು ತಂದೆ, ನನ್ನ ಮನದಾಳದ ಭಾವಗಳನ್ನು ಅರ್ಥೈಸಿಕೊಂಡು ಪ್ರಶ್ನೆಯನ್ನು ಕೇಳ್ತಾ ಇದ್ದಿ. ಹೌದು. ನಮ್ಮ ಕಷ್ಟದ ಕಥೆಯನ್ನು ಏನೆಂದು ಬಣ್ಣಿಸಲಿ? ಹ, ದುರುಳನಾದಂತ ಶೋನಿದಾಪುರದ ಅರಸ ದಾರಿಕಾಸುರ ಅಜನಿಂದಲೇ ಬೇಕಾದಂತ ವರಬಲವನ್ನು ಪಡೆದು ಕೊಪ್ಪಿ ಅಹಂಕಾರದಿಂದ ಸುರಲೋಕಕ್ಕೆ ದಾಳಿಯನ್ನಿತ್ತ ದೇವಾದಿ ದೇವತೆಗಳನ್ನು ಸೋಲಿಸಿದ. 3 ಲೋಕಕ್ಕೂ ಒಡೆಯ ತಾನೇ ಎನ್ನುವ ಹಾಗೆ ಬೀಗುತ್ತಾ ಇದ್ದಾನೆ. ಮಾತ್ರವಲ್ಲ, ಯಾಗ ಯಜನಾದಿಗಳು ನಡೆಯುತ್ತಾ ಇಲ್ಲ. ಭ್ರೂಣ ಹತ್ಯೆ, ಶಿಶು ಹತ್ಯೆ, ಇಂಥ ವಂಚನೆ ನಡೆಸುತ್ತಾ ಇದ್ದಾನೆ. ಅವರನ್ನು ಕೊಂದು ಕೊಡಬೇಕು, ನಮ್ಮನ್ನು ರಕ್ಷಿಸಬೇಕು. ಸುರಪತಿಯ ಕೇಳಿ ನಗುತ್ತದೆ ಹರಿಮುಖ ತೋಳಿ ದೇವೇಂದ್ರ, ದೇವಾ, ನಿನಗೆ ಉಂಟಾದಂತಹ ಈ ದುಸ್ಥಿತಿಯನ್ನು ನನ್ನ ಬಳಿ ತೋಡಿಕೊಂಡಾಗ ನನಗೆ ಉಂಟಾದಂತಹ ಈ ನಗು, ನಗುತ್ತಾ ಇದ್ದೇನೆ ನಾನು. ಯಾಕೆ ಸ್ವಾಮಿ? ನಿತ್ಯವೂ ನಗುತ್ತಲೇ ಇದ್ದವ. ಹೌದು. ಆದರೆ ಇಂದಿನ ನಗು ಹೊಸತೇನಲ್ಲ. ಆದರೆ ಯಾಕೆ ಮಘವ, ಯಾಕೆ ಮಘವ ಅಂದ್ರೆ ಮಘವ ಯಾಕೆ ಅಂತ ಕೇಳಿದ್ರೆ, ಶತ ಮಖಗಳನ್ನು ಮಾಡುವುದರ ಮುಖೇನವಾಗಿ ಸ್ವರ್ಗದ ಅಧಿಪತ್ಯವನ್ನು ನೀನು ಸ್ವೀಕರಿಸಿದವ. ಇದಕ್ಕೆ 3 ಮೂರ್ತಿಗಳಂತಹ ನಾವುಗಳೇ
ನಿನ್ನನ್ನು ಅಲ್ಲಿ ಕುಳ್ಳಿರಿಸಿದವರು. ಹ, ಆದರೆ ಲೋಕವು ಸಮಸ್ಥಿತಿಯಲ್ಲಿ ಇರಬೇಕು ಎಂದಾದರೆ ಅದಕ್ಕೆ ಕಾರಣೀಭೂತನಾಗಿರುವವ ನೀನು. ಆದರೆ ಅಲ್ಲಿಂದ ನೀನು ಪದಚ್ಯುತಿಗೊಂಡೇ ಎಂದಾದರೆ ಇದನ್ನೇ ನಾನು ಹೇಳುವುದು ಸುಮ್ಮನೆ ನಗಾಡಿದ್ದಲ್ಲ. ನನ್ನ ನಗುವಿಗೆ ಒಂದು ಅರ್ಥ ಇದ್ದೇ ಇರ್ತದೆ. ನೋಡಂತೆ, ಈಗ ಲೋಕವೇ ತಲ್ಲಣಗೊಳ್ಳುತ್ತಾ ಇದೆ. ಇದಕ್ಕೆ ಕಾರಣೀಭೂತನ ಅಂತ ಆ ದಾರಿಕನೆನ್ನುವಂಥ ಅಸುರ ಅವನನ್ನು ಮಟ್ಟ ಹಾಕುವಂತ ಕಾಲ ಸಮೀಪಿಸಿದೆ. ಚಿಂತಿಸಬೇಡ. ನೋಡು, ಈಗಿಂದೀಗಲೇ ನೀನು ಭಯವನ್ನು ತೊರೆಯಬೇಕು. ಹೊರದು ಚಿಂತಿಸಬೇಡ, ನಾನಿದ್ದೇನೆ. ಆ ದುಷ್ಟನನ್ನು ನಾನು ತೆಗೆದುಕೊಳ್ತೇನೆ. ಆ ನಿರೀಕ್ಷೆಯಲ್ಲಿ ನಾವೆಲ್ಲ ಜಯ 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 ಜಯ. ಆತ್ಮೀಯ ಭಕ್ತಮಹೇಶ್ವರೇ,